ಬೆಂಗಳೂರಿನ ಜನರಿಗೆ ಈಗ ಸರ್ಕಾರದಿಂದ ಮತ್ತೊಂದು ಶಾಕ್. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ಬೆನ್ನಲ್ಲೇ ಈಗ ಮತ್ತೊಂದು ಸಲ ಬೆಲೆ ಹೆಚ್ಚಳದ ಬಿಸಿ ತಟ್ಟೋದಿದೆ. ಶೀಘ್ರದಲ್ಲೇ ಕಾವೇರಿ ನೀರಿನ ದರ ಏರಿಕೆಗೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಕಳೆದ 12 ವರ್ಷಗಳಿಂದ ಏರಿಕೆ ಆಗಿಲ್ಲ ಕಾವೇರಿ ನೀರಿನ ದರ. ಅಗತ್ಯ ವಸ್ತುಗಳ ದರ ಏರಿಕೆ ಆಗಿರೋದೇ ಈಗ ಜನರಿಗೆ ಒಂದು ರೀತಿ ಬಿಸಿ ತುಪ್ಪ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಬದುಕಬೇಕು ಅಂತ ಅಂದ್ರೆ ವಸ್ತುಗಳನ್ನ ಕೊಂಡ್ಕೋಬೇಕು ಅನ್ನೋ ವಿಚಾರಕ್ಕೆ ಜನ ಈಗ ಬಂದು ನಿಂತಿದ್ದಾರೆ. ಆದ್ರೆ ಇದರ ನಡುವೆ ನೀರಿನ ದರ ಕೂಡ ಏರಿಕೆ ಆಗ್ತಾ ಇದೆ. ಸರ್ಕಾರ ನಿರ್ಧಾರ ಮಾಡಿದೆ, ನೀರಿನ ದರ ಏರಿಕೆ ಮಾಡೋದಕ್ಕೆ BWSSB ಮನವಿ ಮಾಡಿದೆ ಸರ್ಕಾರಕ್ಕೆ. ನೀರಿನ ದರ ಕೂಡ ಏರಿಕೆ ಆಗತ್ತೆ, ಯಾಕಂದ್ರೆ ಕಳೆದ ಹಲವು ವರ್ಷಗಳಿಂದ ನೀರಿನ ದರ ನಾವು ಏರಿಸಿಲ್ಲ. ಹಾಗಾಗಿ ಈಗ ಅನಿವಾರ್ಯ ದರ ಏರಿಕೆ ಮಾಡಲೇಬೇಕು ಅನ್ನೋ ನಿರ್ಧಾರಕ್ಕೂ ಕೂಡ ಬಂದಾಗಿದೆ. ಬೆಂಗಳೂರಿನಲ್ಲಿ ಪ್ರತಿನಿತ್ಯ 1400 MLD ಸರಬರಾಜಾಗುತ್ತೆ. ವಿದ್ಯುತ್ ದರ ಏರಿಕೆ ಸೇರಿದಂತೆ ನೀರಿನ ಪೂರೈಕೆ ನಿರ್ವಹಣೆ ವೆಚ್ಚ ಕೂಡ ಹೆಚ್ಚಾಗಿದೆ. ನೀರಿನ ದರ ಏರಿಸಬೇಕು ಅಂತ ಕಾವೇರಿ ಜಲಮಂಡಳಿ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. 1 ವರ್ಷದ ಹಿಂದೆನೇ ಸರ್ಕಾರಕ್ಕೆ ಇದರ ಬಗ್ಗೆ ಮನವಿ ಮಾಡಿದ್ದಾರೆ BWSSB ಅಧಿಕಾರಿಗಳು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. 20% ರಿಂದ 25% ನೀರಿನ ದರ ಏರಿಸಬೇಕು ಅನ್ನೋದು ಅಧಿಕಾರಿಗಳ ಪ್ರಸ್ತಾವನೆ. ಸಿಎಂ ಅಂಗಳದಲ್ಲಿರುವ ಈಗ ಕಾವೇರಿ ನೀರಿನ ದರ ಏರಿಕೆಯ ಪ್ರಸ್ತಾವನೆ. ಯಾವ ರೀತಿ ನಿರ್ಧಾರವನ್ನ ಸಿಎಂ ತೆಗೆದುಕೊಳ್ತಾರೆ? ಹಾಗಾದ್ರೆ ಶೀಘ್ರದಲ್ಲೇ ನೀರಿನ ದರ ಏರಿಕೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಯಾಕಂದ್ರೆ ಕಳೆದ ಕೆಲವು ವರ್ಷಗಳಿಂದ ನೀರಿನ ದರ ಏರಿಕೆ ಆಗಿಲ್ಲ, ಈಗ ಮಾಡಲೇಬೇಕು, ಅನಿವಾರ್ಯ ಅನ್ನೋ ಪರಿಸ್ಥಿತಿಯಲ್ಲಿ ಸರ್ಕಾರ ಕೂಡ ಇದೆ. ಹಾಗಾದ್ರೆ DK ಶಿವಕುಮಾರ್ ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ? DCM ಕೇಳಿಸ್ಕೊಳ್ಳಿ. ಸಾಮಾನ್ಯ ಮನೆಗಳಿಗೆ ಯಾರಿಗೂ ನೀರಿನ ದರ ಹೆಚ್ಚಿಗೆ ಆಗಿಲ್ಲ. 2018ರಲ್ಲಿ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರು ಏನು ತೀರ್ಮಾನ ಮಾಡಿದ್ದು ಹೈಕೋರ್ಟಲ್ಲಿ ಅದಕ್ಕೊಂದು ತಡೆಯಾಜ್ಞೆ ಇತ್ತು, ತೆರವಾಗಿದೆ. ಅದಕ್ಕೋಸ್ಕರ ಇಂಡಸ್ಟ್ರೀಸ್ಗೆ 2018ರಲ್ಲಿ ಏನು ನಿಗದಿಯಾಗಿತ್ತು ಅದಿದೆ. ಸಾಮಾನ್ಯ ಹೊತ್ತಿಗೆ 2013ರಿಂದ ಇಲ್ಲಿವರೆಗೂ 10 ವರ್ಷದಿಂದ ಬೆಂಗಳೂರು ನಗರದಲ್ಲಿ ನೀರಿನ ದರ ಹೆಚ್ಚಿಗೆ ಆಗಿಲ್ಲ. ಪವರ್ ಬಿಲ್ ಜಾಸ್ತಿ ಆದ್ರೂ, ಖರ್ಚು ಜಾಸ್ತಿ ಆಗಿದ್ರು ನಾವು ಹೆಚ್ಚಿನ ದರವನ್ನು ನಾವು ಮಾಡಕ್ಕೆ ಹೋಗಿಲ್ಲ. 2018ರಲ್ಲಿ ಒಂದು ತೀರ್ಮಾನ ಆಗಿತ್ತು, ಒಂದು ಕಾನೂನು ಆಗಿತ್ತು. ಆ ಕಾನೂನನ್ನು ಸಕ್ರಮ ಮಾಡಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.